ಕೇಳ್ಬೇಕಿದ್ರೆ ಯಪ್ಪ ಹೇಳೋದು. ನನ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ, ನಿಮ್ ತಿಕ್ಕದಲ್ಲಿ ಲಕ್ಷ್ಮಿ ಇದಾರೆ. ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ನಾಚಿಕೆ ಮಾನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕದಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ? ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾಕೆ ಗೊತ್ತಾ? ನನ್ ತಿಗ ಇರ್ಬೋದು, ನಿಮ್ ತಿಗ ಇರ್ಬೋದು, ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಬರೀ ಹಸು ಮಾತ್ರ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗ ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. 100% ಲಕ್ಷ್ಮಿ ತೋರಿಸಿರಲ್ಲ ಗುರುಜಿ, ಒಂದ್ಸಲ ನೋಡಿ. ಕಂಡ್ರ ಲಕ್ಷ್ಮಿ ಕಂಡ್ರ? ಗುರುಜಿ ನನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ್ರ? ನಿಮ್ಗೆ ಕಂಡಿದ್ರೆ ಬಂದು ಕೈ ಮುಗಿರಿ ಗುರುಜಿ. ಗುರುಜಿ ಕೈ ಮುಗಿತೀರಲ್ವಾ? ನಿಜವಾಗ್ಲೂ ಕೈ ಮುಗಿಬೇಕು ಗುರುಜಿ. ಯಾಕೆಂದ್ರೆ ಅವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ಇವ್ರ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ, ನಿಮ್ ತಿಕ್ಕದಲ್ಲೂ ಲಕ್ಷ್ಮಿ ಇದ್ದಾರೆ ಅಂತ ಹೇಳ್ತಿರಲ್ಲ. ಥೂ, ನಿಮ್ ಜನ್ಮಕ್ ಬೆಂಕಿ ಸಿಗಾಕ. ಮಾನ್ಗೆಟ್ ನನ್ ಮಗನ್ ಗುರುಜಿ ನೀನು. ಯಾವ ಬೋಳ್ ಮಗ ಹೇಳ್ದಾನೆ ನೀನು ಗುರುಜಿ ಅಂತ ಹೇಳ್ಬಿಟ್ಟು? ಅಲ್ಲ, ಮನುಷ್ಯ ತಿಕ್ಕದಲ್ಲಿ ಗಲೀಜಿರ ಕಡೆ ಗುರುಜಿ, ಲಕ್ಷ್ಮಿ ಕೂತಿರ್ತಾರ ಗುರುಜಿ. ಏನ್ ಬಾಳ್ತಿರ್ಲಿ? ಎಂತ ಈ ನಾಯಿ ಬಾಳ್ತಾ ಇದಿರ್ಲಿ. ಥೂ, ನಾಚಿಕೆ ಮಾನ ಬರೋದಿ ಬೇಡವಾ? ತಿಕ್ಕದಲ್ಲಿ ಎಲ್ಲಾರ ಮನುಷ್ಯರು ತಿಕ್ಕದಲ್ಲಿ ಎಲ್ಲಾರು ಲಕ್ಷ್ಮಿ ಇರ್ತಾರ? ಲಕ್ಷ್ಮಿ ವಾಸಿಸೋ ಸ್ಥಳನ ತಿಕ್ಕ ಅದೆಲ್ಲಿ ಅಂತ ಪ್ರೂವ್ ಮಾಡ್ಬೇಕು ಇವಯ್ಯ. ಇದನ್ನ ಸೈಂಟಿಫಿಕ್ ಆಗಿ ಇವನು ಪ್ರೂವ್ ಮಾಡ್ಬೇಕು. ಆರ್ಯವರ್ಧನ್ ಗುರುಜಿ ಪ್ರೂವ್ ಮಾಡ್ಬೇಕು. ಗೊತ್ತಾಯ್ತಾ? ತಿಕ್ಕದಲ್ಲಿ ಲಕ್ಷ್ಮಿ ಅಂತೆ. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಯಾವ ಬಡ್ಡಿ ಮಗ ನಿನ್ನ ಗುರುಜಿ ಅಂತ ಕೊಟ್ಟಾನು? ತಿಪ್ಪ ನನ್ ಮಕ್ಳುಗಳು, ನ್ಯೂಸ್ ಚಾನಲ್ ನನ್ ಮಕ್ಳು, ಮೀಡಿಯಾದವರು. ಅಲ್ಲ, ಅವ್ನು ಹೇಳ್ತಾಳೆ ನೀನ್ ಒಬ್ಳು ಹೆಣ್ಮಗಳಾಗಿಟ್ಕೊಂಡು ನಿನ್ ತಿಕ್ಕಲ್ಲೂ ಲಕ್ಷ್ಮೀ ಅಂದಾಗ ಕಪ್ಪ ಕೆತ್ತು ಬಾಸಿರುವಲ್ಲ. ನೀನ್ ಕರೆಕ್ಟ್ ಆಗಿ TRP ಓಡ್ಬಿಟ್ಟಿರೋದು ನಿಂದು. ನಿನ್ ನ್ಯೂಸ್ ಚಾನಲ್ TRP ಓಡ್ಬಿಟ್ಟಿರೋದು. ಅದನ್ನ ಬಿಟ್ಬಿಟ್ಟು ತಿಕ್ಕದಲ್ಲಿ ಲಕ್ಷ್ಮಿ ಅವಳೆ ಅಂತ ಹೇಳ್ಬಿಟ್ಟು ಥೂ ಮಾನ್ಗೆಟ್ಟವ. ಬಾ, ನನ್ ತಿಕ್ಕದಲ್ಲಿ ಲಕ್ಷ್ಮಿ ಕಂಡ ನೋಡು. ಕಾಣ್ಲ ಲಕ್ಷಾಂತರ ರೂಪಾಯಿ EMI ಕಟ್ಬೇಕು. 2ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ತಿಕ್ಕದಲ್ಲಿ ಲಕ್ಷ್ಮಿ ಕೂತಿದ್ರೆ ತಿಕ್ಕನ ಕುಯ್ದು ಕೊಡ್ತಾ ಇದ್ದ ನಾವು EMI ಕಟ್ಟೋರ್ಗೆ. ತಕಪ್ಪ ಲಕ್ಷ್ಮಿ ಅಂತ. ಎಂತ ಸೈಕೋತ್ರುಗಳು ನೀವೆಲ್ಲ. ನಿಮ್ ಜನ್ಮಕ್ ಬೆಂಕಿ ಹಾಕ. ಗುರುಜಿ ಅಂತ ಗುರುಜಿ ಮಾನ್ಗೆಟ್ ನನ್ ಮಗನೆ ಕರೆಕ್ಟ್ ಆಗಿ ನಿನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದ್ ಮಾಡಿ. ಮತ್ತೆ ಆಮೇಲೆ ದಯವಿಟ್ಟು ಯಾರು ಭಗವಂತನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಅಪ್ಪ ಮಾಡ್ತಾರ ಕೆಲ್ಸಕ್ಕೆ ತಕ್ಕನಾದ ಶಿಕ್ಷೆ ಆಗ್ಬೇಕು. ಮತ್ತೆ ನಿಮ್ಗೆ ಯಾರಿಗಾದ್ರೂ, ನನ್ಗಂತೂ ಅದ್ರ ಬಗ್ಗೆ ನನ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಗೊತ್ತಿರುವಂತವ್ರು ದಯವಿಟ್ಟು ಈ ಗುರುಜಿಗೆ ತಕ್ಕನಾದ ಪಾಠ ಕಲಿಸಿ. ಈ ತರ ಸಿಲ್ಲಿಯಾಗಿ ಲೂಸ್ ತರ ಮಾಧ್ಯಮದ ಮುಂದೆ ಕುತ್ಕೊಂಡು ತಪ್ಪು ಸಂದೇಶಗಳನ್ನ ಕೊಡೋ ತರ ದಯವಿಟ್ಟು ಮಾಡಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಇಂಥ ಚಪ್ಪರ್ಗಳಿಗೆ ಕರೆಕ್ಟ್ ಆದ ಚಪ್ಪಲಿ ಹೊಡೆಯಂಗೆ ಬುದ್ಧಿ ಕಲಿಸಿ. ನಮಸ್ಕಾರ. ಮದುವೆ ಆಗಿದ್ರಾ? ಇಲ್ಲ ಗುರುಜಿ, ಇನ್ನ ನೋಡ್ತಿದ್ದಾರೆ, ಇನ್ನ ಸೆಟ್ ಆಗಿಲ್ಲ. ಓಕೆ, ನಿಮ್ಮ ಮದುವೆ ಲೈಫು ಮುಗಿದ ಅಧ್ಯಾಯ ಸರ್. ಒಂಚೂರು ಚೆನ್ನಾಗಿಲ್ಲ. ಓಕೆ, ನಿಮ್ಮ ಮದುವೆ ಡೇಟ್ ಕಸ ಡಬ್ಬಕ್ಕೆ ಆಗ್ತಂಗಿದೆ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿ ಡೆತ್ ಆಗ್ತಾಳೆ, ಅದೆಲ್ಲ ಕೇಸ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮೇಲೆ. ಓಕೆ, ಏನು ಹೇಳಿ? ಹಾಗಾಗಿ ಮ್ಯಾರೇಜ್ ಲೈಫು ಮುಗಿದ ಅಧ್ಯಾಯ.